ಆತ ಪೊಲೀಸ್ ಇನ್ಸ್ಪೆಕ್ಟರ್ ರಜೆ ಕೇಳ್ಕೊಂಡು ಬರೋ ಮಹಿಳಾ ಸಿಬ್ಬಂದಿ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದ. ರಾತ್ರಿ ಆದ್ರೆ ಸಾಕು ವಿಡಿಯೋ ಕಾಲ್ ಮಾಡು ಅಂತ ಕಾಟ ಕೊಡ್ತಿದ್ದ. ನಿದ್ದೆಗೆಟ್ಟು ಕಾಮದ ಪಾಠ ಮಾಡ್ತಿದ್ದ. ಇದರಿಂದ ರೋಸಿ ಹೋದ ಮಹಿಳಾ ಸಿಬ್ಬಂದಿ ಮಾಡಿದ್ದೇನು? ಈ ಸ್ಟೋರಿ ನೋಡಿ. ರಾತ್ರಿ ಆದ್ರೆ ವಿಡಿಯೋ ಕಾಲ್ನಲ್ಲಿ ಪೋಲಿ ಮಾತು. ಇನ್ಸ್ಪೆಕ್ಟರ್ ಕಿರುಕುಳಕ್ಕೆ ಬೇಸತ್ತ ಮಹಿಳಾ ಸಿಬ್ಬಂದಿ. ಈಗೀಗೆಲ್ಲ ಗಲ್ಲಿ ಎಲ್ದು ಕಾಮುಕರು ಹುಟ್ಕೋತಿದ್ದಾರೆ. ಚಿಕ್ಕವರು ಅನ್ನಂಗಿಲ್ಲ, ದೊಡ್ಡವರು ಅನ್ನಂಗಿಲ್ಲ, ಕಾಮದ ಕಿಚ್ಚು ಹೊತ್ತಿಸಿಕೊಂಡು ಅಟ್ಟಹಾಸ ಮೆರೀತಿದ್ದಾರೆ. ಅದರಲ್ಲೂ ರಕ್ಷಣೆ ಕೊಡಬೇಕಾದ ಪೊಲೀಸರೇ ಪೋಲಿ ಆಟ ಆಡಿದ್ರೆ ಜನರ ಕಥೆ ಏನಾಗ್ಬೇಡ ಹೇಳಿ. ಹುಬ್ಬಳ್ಳಿಯಲ್ಲಿ ಪೊಲೀಸಪ್ಪನ ಕಾಮಪಾಠಕ್ಕೆ ಮಹಿಳಾ ಸಿಬ್ಬಂದಿ ಬೇಸತ್ತು ಹೋಗಿದ್ದಾರೆ. ಇನ್ಸ್ಪೆಕ್ಟರ್ ಕೊಡೋ ಲೈಂಗಿಕ ಕಿರುಕುಳದ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ಫೋಟೋದಲ್ಲಿ ಕಾಣ್ತಿದ್ದಾರಲ್ಲ, ಇವರೇ ನೋಡಿ. ರಾತ್ರಿಯೆಲ್ಲ ನಿದ್ದೆಗೆಟ್ಟು ಪೋಲಿ ಆಟ ಆಡ್ತಿದ್ದ ಪೊಲೀಸಪ್ಪ. ಹೆಸರು ಸುರೇಶ್ ಯಳ್ಳೂರ, ಹಳೆ ಹುಬ್ಬಳ್ಳಿ ಠಾಣೆಯ ಇನ್ಸ್ಪೆಕ್ಟರ್. ಈತನಿಗೆ ಹೆಣ್ಣು ಮಕ್ಕಳನ್ನ, ಅಮಾಯಕ ಸಿಬ್ಬಂದಿಯನ್ನ ಗೋಳೊಯ್ಕೊಳ್ಳೋ ಖಯಾಲಿ. ಮಹಿಳಾ ಸಿಬ್ಬಂದಿ ರಜೆ ಕೇಳಿದ್ರೆ ಮುಗಿದೇ ಹೋಯ್ತು. ಗಂಟೆಗಟ್ಟಲೆ ತನ್ನ ಕ್ಯಾಬಿನ್ನಲ್ಲೇ ನಿಲ್ಲಿಸಿಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡೋದು, ಕೊನೆಗೆ ರಜೆ ಇಲ್ಲ ಅಂತ ಹೇಳೋದು. ಅಷ್ಟಕ್ಕೆ ಬಿಡದೆ ರಾತ್ರಿ ಆಗ್ತಿದ್ದಂತೆ ಮಹಿಳಾ ಸಿಬ್ಬಂದಿಗೆ ವಿಡಿಯೋ ಕಾಲ್ ಮಾಡಿ ಕಾಮಪಾಠ ಮಾಡ್ತಿದ್ರಂತೆ. ಇದಕ್ಕೆ ರೋಸಿ ಹೋದ ಠಾಣಾ ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ದಾರೆ. ಹಿರಿಯ ಅಧಿಕಾರಿಗಳು, ಮಹಿಳಾ ಆಯೋಗ ಸೇರಿದಂತೆ ಸಿಎಂ, ಗೃಹ ಸಚಿವರಿಗೆ ಇನ್ಸ್ಪೆಕ್ಟರ್ ರಾಸಲೀಲೆಗಳ ಬಗ್ಗೆ 3 ಪುಟಗಳ ಪತ್ರ ಬರೆದಿದ್ದಾರೆ. ಸುರೇಶ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಇತರ ಪತ್ರಗಳು ಬಂದಂಥ ಸಂದರ್ಭದಲ್ಲಿ ನಾವು ಇಮಿಡಿಯೇಟ್ ಆಗಿ ಹಿರಿಯ ಅಧಿಕಾರಿಗಳನ್ನು ಕಳಿಸ್ಬಿಟ್ಟು ಅದನ್ನು ಏನು ಸತ್ಯಾಸತ್ಯತೆ ಇದೆ ಅನ್ನೋದನ್ನು ಪರಿಶೀಲನೆ ಮಾಡ್ತೀವಿ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕಾದ ಪೊಲೀಸಪ್ಪನೇ ಈ ರೀತಿ ಮಾಡಿದ್ರೆ ಹೇಗೆ ಅನ್ನೋದು ಜನರ ಆತಂಕ. ಒಟ್ನಲ್ಲಿ ಯಾರೇ ಆಗ್ಲಿ ತಪ್ಪು ಮಾಡಿದ್ರೆ ತಕ್ಕ ಶಿಕ್ಷೆ ಆಗ್ಲೇಬೇಕಿದೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.